ಸುಂದರ್ವನ್ ಕಾಡಲ್ಲಿ ತುಂಬಾ ದಿನದಿಂದ ಯಾರೋ ನೆಂಟ್ರು ಬರ್ತಾರಂತ ತುಂಬಾ ತಯಾರಿಗಳನ್ನ ಮಾಡ್ತಿದ್ರು. ಕಾಡಿನಲ್ಲಿರುವ ಮರಗಳಿಗೆ ಜಗ್ಗು ಕೋತಿ ಚಿಕ್ಕ ಚಿಕ್ಕ ಸೀರಿಯಲ್ ಲೈಟ್ಗಳನ್ನು ಹಾಕ್ತಾ ಇತ್ತು. ಮತ್ತು ಮರದ ಕೆಳಗಡೆ ನಿಂತ್ಕೊಂಡಿರುವ ಭೀಮಾ ಆನೆ ನಿಂತ್ಕೊಂಡಿದ್ದ ಜಗ್ಗುನ ನೋಡ್ತಾ ಇದ್ದ. ಲೈಟ್ನ ಸರಿ ಹಾಕೋ. ಭೀಮಾ ಅಜ್ಜ, ಇದಕ್ಕಿಂತ ಸರಿಯಾಗಿ ಹೇಗೆ ಹಾಕೋದೇಳು? ಸುಮ್ನೆ ಬಾಯಿಗೆ ಬಂದಾಗೆಲ್ಲ ನಂಗೆ ಹೇಳ್ಬೇಡಿ. ನಿನಗ್ ಗೊತ್ತಾ ಈ ವಿಷಯದಲ್ಲಿ ನಮ್ಮ ರಾಜ ಶೇರ್ ಸಿಂಗ್ ಎಷ್ಟು ಸ್ಟ್ರಿಕ್ಟ್ ಅಂತ? ಜಗ್ಗು ಕೋಪದಿಂದ ಹೇಳ್ತಾನೆ. ನನಗೆ ಗೊತ್ತು, ಅವನು ರಾಜ ಕಮ್ಮಿ, ಬಾಲಿವುಡ್ನ ಅಮೀರ್ ಖಾನ್ ಜಾಸ್ತಿ ಇದ್ದಾನೆ. ಅವನಿಗೆ ಜಾಸ್ತಿನೇ ಪರ್ಫೆಕ್ಷನ್ ಬೇಕು. ಸರಿ, ನಾನು ಬೇರೆಲ್ಲ ನೋಡಿ ಬರ್ತೀನಿ. ಹಂಗಂತೇಳಿ ಭೀಮಾ ಆತಿ ಅಲ್ಲಿಂದ ನೇರಾಗಿ ಚೀಕು ಮತ್ತು ಬಿಲ್ಲು ಮೊಲದ ರೆಸ್ಟೋರೆಂಟ್ ಹತ್ರ ಹೋಗುತ್ತೆ. ಚೀಕು, ಎಲ್ಲ ಸರಿಯಾಗಿದ್ಯಾ? ಹಾ ಭೀಮಾ ಅಣ್ಣ, ಎಲ್ಲ ರೆಡಿಯಾಗೋಗಿದೆ. ಜಾಗ್ರತೆ, ನನಗೆ ರಾಜ ಇದನ್ನೆಲ್ಲ ನೋಡ್ಕೊಳಕಂತ ಬಿಟ್ಟಿದ್ದಾನೆ. ಎಲ್ಲ ಸರಿಯಾಗಿರ್ಬೇಕಾಯ್ತಾ? ಅಲ್ಲ ಅಣ್ಣ, ಯಾರು ಬರ್ತಿದ್ದಾರೆ? ಮಹಾರಾಜ ಯಾಕಿಷ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ? ನಿಧಾನವಾಗಿ ಹೇಳು. ರಾಜನ ಕಿವಿಗೇನಾದ್ರೂ ಇದು ಬಿದ್ದು ಅಂತೇಳಿ ಆದ್ರೆ ಅವನೇನ ನನ್ ಸಿಗ್ದಾಗ್ತಾನೆ. ಅವನು ಎಲ್ಲಿಂದ ಬರ್ತಿದ್ದಾನೆ? ಅವನು ಮಹಾರಾಜನ ಚಡ್ಡಿ ದೋಸ್ತು, ದುಬೈನ ಕಾಡಿನ ರಾಜ. ಅವನು ಇವತ್ತು ಬರ್ತೀಯಾನೆ. ಅದೇ ಸಮಯದಲ್ಲಿ ಸುಂದರವಾದ ಒಂದು ಪಕ್ಷಿ ಅಲ್ಲಿಗೆ ಹಾರ್ಕೊಂಡ್ ಬರುತ್ತೆ. ಕಾಡಿನ ಮಹಾರಾಜನಾದ ಸಿಂಗ್ ಶೇರ್ ನಿಮ್ಮನ್ನ ಕರೆದಿದ್ದಾರೆ. ಭೀಮಾ ಆನೆ ತಕ್ಷಣ ಶೇರ್ ಖಾನಿನ ಗುಹೆ ಹತ್ರ ಹೋಗುತ್ತೆ. ಏನ್ ಭೀಮಾ, ಎಲ್ಲ ರೆಡಿಯಾಗಿದ್ಯಾ? ಭೀಮಾ ತಲೆ ಬಗ್ಸ್ಕೊಂಡು ಹೀಗಂತ ಹೇಳ್ತಾನೆ. ಹಾ ಮಹಾರಾಜ, ಎಲ್ಲ ರೆಡಿಯಾಗೋಗಿದೆ. ನೋಡು ಭೀಮಾ, ನಿನಗೆ ಡೆಕೋರೇಷನ್ ಮತ್ತೆ ಫುಡ್ಡಿನ ಡ್ಯೂಟಿ ಕೊಟ್ಟಿರೋದು ನಾನು. ಅದ್ರಲ್ಲೇನು ಕಮ್ಮಿ ಆಗಬಾರ್ದು. ಸ್ವಲ್ಪ ತಲೆ ಸಿಂಗ್ ಶೇರ್ನ ಫ್ರೆಂಡ್ ಆದ ದುಬೈ ಶೇರ್ ಅಲ್ಲಿಗೆ ಬರ್ತಾನೆ. ಏನು ತುಂಬಾ ವೀಕ್ ಆಗಿದ್ದೀಯೋ? ಹಾಗೇನಿಲ್ಲ ಕಣೋ, ಈಗ ಮತ್ತೆ ಏಜ್ ಆಯ್ತಲ್ವಾ, ಅದಕ್ಕೆ ಬಾಡಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನನ್ನು ನೋಡಿ ತುಂಬಾ ಖುಷಿ ಆಯ್ತು. ನೀನ್ ನನ್ನ ಚಡ್ಡಿ ದೋಸ್ತಲ್ವಾ? ಸಿಂಗ್ ಶೇರ್ ತುಂಬಾ ಪ್ರೀತಿಯಿಂದ ಹೀಗಂತ ಹೇಳ್ತಾನೆ. ತುಂಬ ದಿನದಿಂದ ನಿನ್ನನ್ನು ಕಾಯ್ತಾ ಇರೋದು ನಾನೀಗ. ಬಾ, ನೀನು ಕಾಡು ತೋರಿಸ್ತೀನಿ. ಹಂಗಂತೇಳಿ ಸಿಂಗ್ ಶೇರ್ ಅವನ ಫ್ರೆಂಡಿನ ಜೊತೆ ಅಲ್ಲಿಂದ ಹೊರಡ್ತಾನೆ. ಸಾಯಂಕಾಲದವರೆಗೂ ಪೂರ್ತಿ ಕಾಡನ್ನ ತೋರಿಸ್ತಾನೆ. ವಿಧ ವಿಧವಾದ ಆಹಾರವನ್ನು ತಿನ್ನಕ್ ಕೊಡ್ತಾನೆ. ಅವರಿಬ್ರು ತುಂಬಾನೇ ಟಯರ್ಡ್ ಆಗ್ಬಿಟ್ಟು ಇಬ್ರು ಒಂದು ಮರದ ಕೆಳಗಡೆ ಕುತ್ಕೊಂಡು ಮಾತಾಡ್ತಿರ್ತಾರೆ. ಆಗ ದುಬೈ ಶೇರ್ ಹೇಳ್ತಾನೆ, ನನಗೆ ನಿನ್ ಕಾಡು ತುಂಬಾ ಇಷ್ಟ ಆಯ್ತು. ಇಲ್ಲಿ ಒಳ್ಳೆ ಆಹಾರ ಸಿಗುತ್ತೆ. ಅದೇ ಸಮಯದಲ್ಲಿ ಒಂದು ಜೇನಿನ ನೊಣ ಬಂದು ದುಬೈ ಶೇರಿನ ಕಿವಿ ಹತ್ರ ಶಬ್ದ ಮಾಡಕ್ ಶುರು ಮಾಡುತ್ತೆ. ಸಿಂಗ, ಏನೋ ಇದು ದುಂಬಿ. ನಾನ್ ಯಾವಾಗಿಂದ ಬಂದಿದ್ದೀನಿ ನೋಡು, ಅವಾಗಿಂದ ನನ್ನ ಹತ್ರನೇ ತಿರ್ಗಾಡ್ತಿದೆ. ಇದು ಸ್ಪೈಯಲ್ಲ ಅಲ್ವಾ? ನಾನು ಆದೇಶ ಕೊಟ್ಟಿರಲಿಲ್ವಾ ಎಲ್ಲ ದುಂಬಿಗಳು ಅವರ ಗೂಡಲ್ಲೇ ಇರಬೇಕು ಅಂತ? ಮತ್ತೆ ನೀನು ಹೇಗೆ ಹೊರಗಡೆ ಬಂದೆ? ಆ ಜೇನಿನ ನೊಣ ತುಂಬಾನೇ ಅಹಂಕಾರದಿಂದ ಹೀಗೆ ಹೇಳುತ್ತೆ, ನೀನು ಈ ಮರದ ಕೆಳಗಡೆ ಕೂತಿದ್ಯಲ್ವಾ, ಅದೇ ಮರದಲ್ಲಿ ನನ್ನ ಗೂಡಿದೆ. ನೀನು ಕಾಡಿನ ರಾಜ ಆಗ್ಬೋದು, ಆದ್ರೆ ನನಗಲ್ಲ. ನಮಗಿಲ್ಲಿ ರಾಜ ಇಲ್ಲ, ಬರೀ ರಾಣಿನೇ. ನಮ್ಮ ರಾಣಿ ಆದೇಶ ಮಾತ್ರನೇ ನಾನ್ ಕೇಳೋದು. ಅದರ ಮಾತನ್ನ ಕೇಳಿದ ತಕ್ಷಣ ಶೇರ್ ಸಿಂಗ್ಗೆ ಕೋಪ ಬಂದ್ಬಿಡುತ್ತೆ. ಮತ್ತೆ ಸೈನಿಕರನ್ನ ನೋಡಿ ಹೇಳುತ್ತೆ, ಏನು ನೋಡ್ತಾ ಇದ್ದೀರಾ? ಇದೇ ಮರದ ಮೇಲೆ ಅದರ ಗೂಡಿದೆ, ಅದನ್ನ ಹೊಡೆದಾಕಿ ಈಗ್ಲೇ. ರಾಜನ ಆದೇಶ ಕೇಳ್ಕೊಂಡು ಸೈನಿಕರು ಜೇನಿನ ಗೂಡನ್ನು ಕೆಳಗಡೆ ತಳ್ಬಿಡ್ತಾರೆ. ರಾಜ ಅವರೋட ಫ್ರೆಂಡ್ ಕೂಡ ಸೇರ್ந்து அங்கிருந்து கிளம்பிடுறாரு. ಆದ್ರೆ ಅವ್ರಿಗೆ ಒಂದ್ ವಿಷಯ ಗೊತ್ತಿರ್ಲಿಲ್ಲ, ಅದು ಮಾಯಾ ಜೇನಿನ ಗೂಡು ಅಂತ. ಸ್ವಲ್ಪ ಸಮಯದಲ್ಲಿ ಮತ್ತೆ ಅದು ನಾರ್ಮಲ್ ಆಗಿ ಗೂಡನ್ನು ಕಟ್ಕೊಂಡ್ಬಿಡುತ್ತೆ. ಮತ್ತೆ ಅದೇ ಜೇನಿನ ನೊಣ ಒಳಗಡೆ ಹೋಗ್ಬಿಡುತ್ತೆ. ಆಗ ರಾಣಿ ಅದ್ರ ಹತ್ರ ಹೇಳುತ್ತೆ, ನಮ್ಮ ಗೂಡನ್ನು ನಾಶ ಮಾಡೋದಕ್ಕೆ ಯಾರಿಗಷ್ಟು ಧೈರ್ಯ? ಈ ಕಾಡಿನ ರಾಜ ಶಿಂಗ್ ಶೇರ್. ಆದ್ರೆ ಯಾಕೆ? ಆಗ ಜೇನಿನ ನೊಣ ನಡೆದ ಎಲ್ಲ ವಿಷಯವನ್ನು ಹೇಳುತ್ತೆ. ಅವಾಗ ಜೇನಿನ ನೊಣ ಹೇಳಿದ ಮಾತನ್ನು ಕೇಳಿ ರಾಣಿಗೆ ಕೋಪ ಬಂದ್ಬಿಡುತ್ತೆ. ಹೋ, ಅದಾ ವಿಷಯ. ನನ್ನ ಮಾಯಾಶಕ್ತಿಗಳ ಬಗ್ಗೆ ಅದಕ್ಕೆ ಗೊತ್ತಿಲ್ಲ ಅಂತ ಅನ್ಸುತ್ತೆ.
ಹಂಗಂತ ಹೇಳಿ ರಾಣಿ ಏನ್ ಮಾಡ್ತಾಳೆ ಅಂದ್ರೆ ಕಣ್ಣನ್ನು ಮುಚ್ಕೊಂಡು ಮಂತ್ರಗಳನ್ನ ಹೇಳಕ್ಕೆ ಶುರು ಮಾಡ್ತಾಳೆ. ನೋಡ್ತಿದ್ದಂಗ್ಲೆ ಅವಳ ಗೂಡು ಒಳಗಿಂದ ತುಂಬಾ ದೊಡ್ಡದಾಗಿ ಬದ್ಲಾಗ್ಬಿಡುತ್ತೆ. ಮತ್ತೆ ಅದ್ರೊಳಗಡೆ ಒಂದು ದೊಡ್ಡ ಸುಂದರವಾದ ಕಾಡಿರುತ್ತೆ. ಅರೆ ಏನಿದು, ನಮ್ಮ ಗೂಡು ಸುಂದರವಾದ ಕಾಡಾಗಿ ಬದಲಾಗ್ಬಿಟ್ಟಿದೆ. ಈಗ ಈ ಕಾಡಲ್ಲಿ ಆ ಸಿಂಗ್ ಶೇರಿನ ಜಂತುಗಳು ಜೀವಿಸ್ತವೆ. ಮತ್ತೆ ಅವನ ದುಬೈ ಸ್ನೇಹಿತ ಈ ಕಾಡಿನ ಜೈಲಲ್ಲಿರ್ತಾನೆ. ಆದ್ರೆ ಆ ಕಾಡಲ್ಲಿರುವ ಜಂತುಗಳು ಈ ಕಾಡಿಗೆ ಹೆಂಗ್ ಬರ್ತಾರೆ? ಅದು ಅದಷ್ಟ ಕದೇ ನಡೆಯುತ್ತೆ. ಆಮೇಲೆ ಮೆತ್ತಗೆ ಸಿಂಗ್ ಶೇರ್ ಖಾನ್ ಕಾಡಲ್ಲಿರುವ ಜಂತುಗಳು ಒಂದೊಂದಾಗಿ ಮಾಯ ಆಗುತ್ತೆ. ಅಲ್ಲಿ ಮಾಯ ಆಗುವ ಎಲ್ಲಾ ಜಂತುಗಳು ಜೇನಿನ ಗೂಡೊಳಗಡೆ ಇರುವ ಮಾಯಾ ಕಾಡೊಳಗಡೆ ಹೋಗಿ ಪ್ರತ್ಯಕ್ಷ ಆಗ್ತಿದ್ವು. ಅವರೆಲ್ಲರೂ ಇಷ್ಟು ಸುಂದರವಾದ ಕಾಡಲ್ಲಿರೋದನ್ನ ನೋಡಿ ಆನೆ ಕೋತಿ ಹತ್ರ ಹೀಗಂತ ಹೇಳುತ್ತೆ. ಇದೇನ್ ಚಮತ್ಕಾರ ಕಣೋ, ನಾವು ಇಲ್ಲಿ ಹೇಗ್ ಬಂದ್ವಿ? ಇದಂತೂ ತುಂಬಾ ಚೆನ್ನಾಗಿದೆ. ನೀವು ಸರಿಯಾಗಿ ನೋಡಿಲ್ಲ ಅಣ್ಣ. ನಾವು ಮಾತ್ರ ಅಲ್ಲ, ಕಾಡಿನ ಎಲ್ಲ ಪ್ರಾಣಿಗಳು ಇಲ್ಲಿಗೆ ಬಂದಿವೆ. ನೋಡಿ ನೀವು, ಎಲ್ರೂ ಶಾಕಲ್ಲೇ ಇದ್ದಾರೆ. ಆಗ ಜೇನುಗಳ ರಾಣಿ ಅಲ್ಲಿಗೆ ಬರ್ತಾಳೆ. ಅವ್ರ ಹತ್ರ ಬಂದು ಹೀಗಂತಾಳೆ, ಇವತ್ತಿಂದ ನೀವೆಲ್ಲರೂ ಈ ಕಾಡಲ್ಲಿ ಇರ್ತೀರಾ. ಈ ಕಾಡಲ್ಲಿ ನಿಮ್ಗಂತ ಯಾವ ರಾಜನೂ ಇರಲ್ಲ. ಸಿಂಹ ರಾಜ ಅಲ್ಲ ಅಂದ್ರೆ ಮತ್ಯಾರು? ಈ ಗೂಡೊಳಗಡೆ ಇಷ್ಟು ವಿಶಾಲವಾದ ಕಾಡಿನ ರಾಣಿ ನಾನಿದ್ದೀನಿ. ನೀವೆಲ್ಲರೂ ನನ್ನ ಆದೇಶವನ್ನೇ ಕೇಳ್ಬೇಕು. ಇನ್ನೊಂದ್ ಕಡೆ ದುಬೈ ಶೇರ್ ಅದರ ಫ್ರೆಂಡ್ ಆದ ಸಿಂಗ್ ಶೇರ್ ಹತ್ರ ಮಾತಾಡ್ತಿರ್ತಾನೆ. ಸಡನ್ ಆಗಿ ದುಬೈ ಶೇರ್ ಮಾತಾಡ್ತಿದ್ದಂಗ್ಲೇ ಮಾಯ ಆಗ್ಬಿಡ್ತಾನೆ. ಅರೆ ಏನಾಯ್ತು? ನನ್ನ ಫ್ರೆಂಡ್ ಎಲ್ಲೋದ ಈಗ? ಸಿಂಗ್ ಶೇರ್ ಅವನ ಫ್ರೆಂಡ್ಗೋಸ್ಕರ ಕಾಡೆಲ್ಲ ಹುಡ್ಕಕ್ ಶುರು ಮಾಡ್ತಾನೆ. ಆಮೇಲೆ ನೋಡ್ತಾನೆ ಕಾಡು ಪೂರ್ತಿ ಖಾಲಿ ಆಗ್ಬಿಟ್ಟಿರುತ್ತೆ. ಅವನು ತುಂಬಾನೇ ಬೇಜಾರಾಗ್ಬಿಟ್ಟು ಮತ್ತೆ ಒಂದು ಮರದ ಕೆಳಗಡೆ ಹೋಗಿ ಕುತ್ಕೋತಾನೆ. ಅವನಷ್ಟಗವನೇ ಮಾತಾಡ್ಕೋತಾನೆ, ಅಲ್ಲ, ನನ್ನ ಕಾಡಿನ ಪ್ರಾಣಿಗಳೆಲ್ಲ ಎಲ್ಲೋಗಿದ್ದಾರೆ? ಮತ್ತೆ ನನ್ನ ಫ್ರೆಂಡು ಎಲ್ ಮಾಯ ಆದ? ಏನಾಗ್ತಾ ಇದೆ ಇದೆಲ್ಲ? ಆಗ ಅದೇ ಜೇನಿನ ನೊಣ ಅವನತ್ರ ಬಂದು ನಗ್ತಾ ಹೀಗಂತ ಹೇಳುತ್ತೆ, ಹೆಂಗಿದೆ ಈಗ? ಆಗ ಅವನು ತಲೆ ಎತ್ತಿ ಮೇಲೆ ನೋಡ್ತಾನೆ. ಅಲ್ಲಿ ಮತ್ತೆ ಗೂಡು ಚೆನ್ನಾಗಿರೋದನ್ನ ನೋಡಿ ಅವನು ಶಾಕ್ ಆಗ್ಬಿಡ್ತಾನೆ. ಈ ಗೂಡನ್ನಂತೂ ನಾನು ಹೊಡೆದಾಕಿದ್ದೆ ಅಲ್ವಾ, ಮತ್ತೆ ಹೇಗ್ ಬಂತಿದೀಗ? ನಿನಗೊಂದ್ ವೇಳೆ ನಮ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಾವು ಮಾಯಾ ಜೇನುನೊಣಗಳು. ಈಗ ಗೊತ್ತಾಯ್ತು, ಇದಕ್ಕೆಲ್ಲ ಕಾರಣ ನೀವೇನೇ ಅಲ್ವಾ? ನನ್ನ ಕಾಡಿನ ಪ್ರಾಣಿಗಳನ್ನೆಲ್ಲ ಮಾಯ ಮಾಡಿದಿರಿ. ಬೇಗ ನನ್ನ ಕಾಡಿನ ಪ್ರಾಣಿಗಳು ಮತ್ತೆ ನನ್ನ ಫ್ರೆಂಡನ್ನ ಹಿಂದೆ ಕೊಡಿ. ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀನು ಬಂದು ನನ್ನ ರಾಣಿ ಹತ್ರ ಮಾತಾಡ್ಬೇಕು. ಹಾಗಾದ್ರೆ ಸರಿ, ನಿನ್ನ ರಾಣಿ ಹತ್ರ ಕರ್ಕೊಂಡೋಗು ನನ್ನ. ಸಡನ್ ಆಗಿ ಸಿಂಗ್ ಶೇರ್ ಅಲ್ಲಿಂದ ಮಾಯ ಆಗ್ತಾನೆ. ಆಮೇಲೆ ಅವನು ಆ ಕಾಡೊಳಗಡೆ ಇರುವ ಸುಂದರವಾದ ಕಾಡೊಳಗಡೆ ಪ್ರತ್ಯಕ್ಷ ಆಗ್ತಾನೆ. ನಿನಗೀಗ ಹೆಂಗ ಅನಿಸ್ತಿದೆ ಕಾಡಿನ ರಾಜ? ಆಗ ಸಿಂಗ್ ಶೇರಿನ ಕಿವಿಯೊಳಗಡೆ ಅವನ ಫ್ರೆಂಡ್ ಆದ ದುಬೈ ಶೇರ್ ಮಾತುಗಳು ಕೇಳಿಸುತ್ತೆ. ಅವನನ್ನ ಬಂಧಿಸಿರ್ತಾರೆ. ಓಹೋ, ನನಗೆ ನಂಬಿಕೆ ಇತ್ತು ನೀನು ಬಂದು ನನ್ನನ್ನು ಇಲ್ಲಿಂದ ಬಿಡಿಸ್ತೀಯಾ ಅಂತ. ನನ್ನಿಂದ ಮತ್ತೆ ನನ್ನ ಫ್ರೆಂಡಿಂದ ದೊಡ್ಡ ತಪ್ಪಾಗಿದೆ. ನನ್ನ ಫ್ರೆಂಡು ಮತ್ತೆ ನನ್ನ ಕಾಡನ್ನು ಬಿಟ್ಬಿಡು. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಸರಿ, ನೀನೊಂದು ರಾಜನಾಗಿದ್ದು ನನ್ನ ಹತ್ರ ಕ್ಷಮಾಪಣೆ ಕೇಳ್ತಿದ್ಯಾ? ನಾನು ಅದನ್ನು ಒಪ್ಕೋತೀನಿ. ಆದ್ರೆ ನಿನ್ನ ತಾಕತ್ತನ್ನು ತಪ್ಪಾದ ವಿಷಯಕ್ಕೆ ಉಪಯೋಗಿಸ್ಕೋಬೇಡ. ಎಲ್ಲರೂ ದುರ್ಬಲವಾದವರು ಅಂತ ನೀನ್ ಅನ್ಕೋಬೇಡ. ಹಂಗಂತೇಳಿ ರಾಣಿ ಅವಳ ಕಣ್ಗಳನ್ನು ಮುಚ್ಕೋತಾಳೆ. ಆಮೇಲೆ ಎಲ್ಲಾ ಜಂತುಗಳು ಅವರ ಕಾಡಿಗೆ ವಾಪಸ್ ಬರ್ತಾರೆ.